ಸ್ನೇಹಿತರೆ, ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳು ಏನಂದ್ರೆ ರಿಸಲ್ಟ್ ಬಗ್ಗೆ ಕೇಳ್ತಿದ್ರೆ ನಮ್ಮ ಮನೆ ವಿಡಿಯೋದಾಗ ಹೇಳಿನ ರಿಸಲ್ಟ್ ಯಾವ ಬರ್ಬೋದು ಅಂದ್ರೆ ಆ ಪಿ ಡಿ ಎಫ್ ಒಳಗೆ ಮೆನ್ಷನ್ ಮಾಡ್ಯಾರ ನೀವು ನೋಡಿರ್ಬೋದು. ಏನಂದ್ರೆ ಟೆಂಟೇಟಿವ್ ಅಂತ ಹೇಳಿ ಫೆಬ್ರವರಿ 28 ಅಂದ್ರೆ ಇದೇ ತಿಂಗಳು 28 ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಂತಂದಾರ. ಆ ರಿಸಲ್ಟ್ದವ್ರು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಇಡ್ತಾನೆ 28ಕ್ಕೆ ಬರ್ತದೆ, ನೆಕ್ಸ್ಟ್ ಏನು ಮಾಡ್ತಾರೆ ಅದ್ರ ಬಗ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತಾನೆ. ಮತ್ತು ಅದನ್ನ ಬಿಟ್ಟು ಕೆಲವೊಂದು ನಿಮ್ಮ ಡೌಟ್ಗಳನ್ನ ತೊಗೊಂಡನ ಇದೇ ವಿಡಿಯೋ ಮಾಡತ್ತನು. ನೀನು ವಿಡಿಯೋ ಮಾಡಿದಾಗ ಆ ಥರ ತೆಳಗೆ ಕಮೆಂಟ್ ಮಾಡಿದ್ರಿ, ಅವ ಕಮೆಂಟ್ಗಳನ್ನ ತೊಗೊಂಡನ ಈ ವಿಡಿಯೋದಾಗ ಹೇಳತ್ತನು. ಏನಂದ್ರೆ ರಿಸಲ್ಟ್ ಬಂದ್ರೆ ನಾವು ಯಾವ ರೀತಿಯಾಗಿ ನೋಡೋದು ಕೇಳ್ತಿದ್ರೆ, ರಿಸಲ್ಟ್ ಬಂದ್ರೆ ಯಾವ ರೀತಿಯಾಗಿ ನೋಡೋದು, ಮತ್ತು ನಮಗೆ ಏನು ಮೇಲ್ ಬರ್ತಿದ್ರೆ ಮೆಸೇಜ್ ಬರ್ತೈತೆ ಅಂತ ಕೇಳ್ತಿದ್ರೆ ಅದನ್ನು ಕೂಡ ಇದೇ ವಿಡಿಯೋದಾಗ ಕವರ್ ಮಾಡಿಬಿಡೋಣ. ಇಲ್ಲಿ ನೋಡ್ರಿ, ಏನಂದ್ರೆ ನಿಮಗೆ ರಿಸಲ್ಟ್ ಬಿಟ್ಟರೆ ನಿಮ್ಮ ಅಫಿಷಿಯಲ್ ಆಗಿರುವಂಥ ಅವ್ರ ವೆಬ್ಸೈಟ್ ಒಳಗೆ ನೀವು ಒಂದೇದ ಲಾಗಿನ್ ಆಗಿ ನೋಡ್ತಂದ್ರೆ ನಿಮಗೆ ರಿಸಲ್ಟ್ ಸಿಗಂಗಿಲ್ಲ. ಏನಂದ್ರೆ ಲಾಗಿನ್ ಆಗಿ ನೋಡ್ತಂದ್ರೆ ರಿಸಲ್ಟ್ ಸಿಗಂಗಿಲ್ಲ. ಕೇವಲ ಏನಂದ್ರೆ ಅವ್ರು ಏನಂದ್ರೆ ಒಂದು PDF ಬಿಟ್ಬಿಡ್ತಾರೆ, ಕೇವಲ ಒಂದು PDF ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಅಂತ ಅಭ್ಯರ್ಥಿಗಳದ ಒಂದು PDF ಬಿಟ್ಟಿರ್ತಾರೆ. ಅದೇನು PDF ಬಂತಂದ್ರೆ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತಾನೆ. ರಿಸಲ್ಟ್ ಬಿಟ್ಬಿಟ್ರೆ ಒಂದ್ಲೆ ಆ PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರ್ತಾನೆ. ಮತ್ತು ಇದನ್ನು ಬಿಟ್ಟು ಏನು ಕೇಳ್ತಿದ್ರು ಅಂದ್ರೆ, ಈಗ ರಿಸಲ್ಟ್ ಬಿಟ್ರಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ರೆ ನಮಗೇನು ಮೆಸೇಜ್ ಬರ್ತೈತೆ ಮೇಲ್ ಬರ್ತೈತೆ ಅಂತ ಕೇಳ್ತಿದ್ರಿ. ಹೌದು, ನಿಮಗೆ ಮೆಸೇಜ್ ಬರ್ತೈತಿ, ಮೆಸೇಜು ಬರ್ತೈತಿ, ಮೇಲೂ ಬರ್ತೈತಿ. ಇದು ಒಂದೊಂದು ಟೈಮ್ ಬರ್ತೈತಿ, ಒಂದೊಂದು ಟೈಮ್ ಬರೋಂಗಿಲ್ಲ. ಕೇವಲ ಒಂದೊಂದು ಟೈಮ್ ಬರ್ತೈತಿ, ಒಂದೊಂದು ಟೈಮ್ ಬರೋಂಗಿಲ್ಲ. ನಿಮಗೆ ಮೆಸೇಜ್ ಬರ್ತಂದ್ರೆ ಅದ್ರೊಳಗೆ ಏನಂದ್ರೆ ರಿಜಿಸ್ಟರ್ ನಂಬರ್, ಏನಂದ್ರೆ ವಿತ್ ರಿಜಿಸ್ಟರ್ ನಂಬರ್ ಬಂದಿರ್ತೈತಿ. ನಿಮಗೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಬರ್ತಂದ್ರೆ ವಿತ್ ರಿಜಿಸ್ಟರ್ ನಂಬರ್ ಬಂದಿರ್ತೈತಿ. ಏನಂದ್ರೆ ನಿಮಗೆ ಮೇಲ್ ಬತ್ತಂದ್ರೂ ಕೂಡ ಅದ್ರಾಗೂ ಕೂಡ ರಿಜಿಸ್ಟರ್ ನಂಬರ್ ಇದಿರ್ತೈತಿ ನಿಮ್ದು. ಈಗ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಬತ್ತಂದ್ರೆ ವಿತ್ ರಿಜಿಸ್ಟರ್ ನಂಬರ್ ಇಟ್ಕೊಂಡ್ರೆ ನಿಮಗೆ ಮೆಸೇಜ್ ಮಾಡ್ತಾರೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್. ಈಗ ಮೇಲ್ ಮಾಡಿದ್ರೆ ಮೇಲ್ ಕೂಡ ವಿತ್ ರಿಜಿಸ್ಟರ್ ನಂಬರ್ ಇದ್ದಿರ್ತೈತಿ. ಏನಂದ್ರೆ ರಿಸಲ್ಟ್ ಅದನ್ನ ವಿತ್ ನಿಮ್ಗೆ ರಿಜಿಸ್ಟರ್ ನಂಬರ್ ಇದ್ದಿರ್ತೈತಿ. ಈ ಒಂದೊಂದು ಟೈಮ್ ಬರ್ತೈತಿ. ಅದು ಏನಂದ್ರೆ ಒಂದೊಂದು ಟೈಮೇ ಮೇಲ ಮೆಸೇಜ್ ಬರ್ತೈತಿ, ಒಂದೊಂದು ಟೈಮ್ ಬರೋಂಗಿಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ಬರೋಂಗಿಲ್ಲ ಅಂತ ಹೇಳ್ತೀನಿ. ಕೇವಲ ಒಂದೊಂದು ವಿದ್ಯಾರ್ಥಿಗೆ ಬರ್ತೈತಿ, ಒಂದೊಂದು ವಿದ್ಯಾರ್ಥಿಗಳು ಬರೋಂಗಿಲ್ಲ. ಅಂತ ವಿದ್ಯಾರ್ಥಿಗಳು ಏನು ಮಾಡಿದ್ರೆ ನಿಮ್ಮ ಪರ್ಸೆಂಟೇಜ್ ಚಲೋ ಆಗಿತ್ತಂದ್ರೆ ಏನಂದ್ರೆ PDF ಬಿಟ್ಟಿರುತ್ತೆ. ನೀವು ಯಾವ ಡಿವಿಷನ್ಗೆ ಹಾಕಿರ್ತೀರಿ ಆ ಡಿವಿಷನ್ ನೋಡೋದು. ಏನಂದ್ರೆ ಲಾಸ್ಟ್ ನಿಮ್ದು 4 ಡಿಜಿಟ್ ಏನು ರಿಜಿಸ್ಟರ್ ನಂಬರ್ ಇದಿರುತ್ತೆ, ಆ ರಿಜಿಸ್ಟರ್ ನಂಬರ್ ಚೆಕ್ ಮಾಡೋದು ಇಷ್ಟ ಇದ್ದಿರ್ತದೆ ಸಿಂಪಲ್ ಆಗಿ. ನಿಮಗೆ ಮೇಲ ಮೆಸೇಜ್ ಒಳಗನ ಏನಂದ್ರೆ ತಿಳಿಸ್ಬಿಟ್ಟಿರ್ತಾರೆ ಯಾರ್ಯಾರಿಗೆ ಸೆಲೆಕ್ಟ್ ಆಗಿರುತ್ತಲ್ಲ ಅಂತ ವಿದ್ಯಾರ್ಥಿಗಳಿಗೆ ಮೇಲ ಮೆಸೇಜ್ ಬರ್ತಂದು ಸೆಲೆಕ್ಟ್ ಆಗಿದೆ. ನೀವು ನೆಕ್ಸ್ಟ್ ಏನು ಮಾಡ್ಕೊಬೇಕಂದ್ರೆ ನಿಮ್ದು ನೆಕ್ಸ್ಟ್ ಸ್ಟೆಪ್ಪನ್ನು ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಏನಂದ್ರೆ ಈಗ ಮೇಲ ಮೆಸೇಜ್ ಒಳಗೆ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರೆ ಅಂತ ಅಭ್ಯರ್ಥಿಗಳು ನೆಕ್ಸ್ಟ್ ಸ್ಟೆಪ್ಪನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ನೀನೇ ವಿಡಿಯೋ ಮಾಡಿ ತಿಳಿಸಿನ ಡೀಟೇಲಾಗಿ. ಏನಂದ್ರೆ ಡೀಟೇಲಾಗಿ ಸಂಪೂರ್ಣವಾಗಿ 10-11 ನಿಮಿಷದ ವಿಡಿಯೋ ಮಾಡಿನ. ಏನಂದ್ರೆ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿನಿ. ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ. ಅದರೊಳಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಂತ ಆ ವಿಡಿಯೋದಾಗ ತಿಳಿಸ್ಕೊಟ್ಟನು. ಮತ್ತು ಕೆಲವೊಂದು ವಿದ್ಯಾರ್ಥಿಗಳು ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳ್ತಿದ್ರಿ. ಏನಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನೋಡ್ರಿ, ನನಗೆ ಒಬ್ಬರು ನಿನ್ನೆ ಕಮೆಂಟ್ ಮಾಡಿದ್ರಿ. ಏನಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನೀವು PDF ಒಳಗೆ ಇದೆ ನೋಟಿಫಿಕೇಶನ್ದಾಗ ಮೆನ್ಷನ್ ಇಲ್ಲ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿದ್ರಿ. ಇಲ್ಲಿ ನೋಡ್ರಿ, ಲಾಸ್ಟ್ ಇಯರ್ ಕೂಡ ಏನಂದ್ರೆ ಮೆನ್ಷನ್ ಇದ್ದಿದ್ದಿಲ್ಲ ಅದು PDF ಒಳಗೆ. ಏನಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಮೆನ್ಷನ್ ಇದ್ದಿದ್ದಿಲ್ಲ. ಏನಂದ್ರೆ ತೆಗೆಸಿಟ್ಟುವರಲ್ಲಿ ಅಕಸ್ಮಾತ್ ಏನಂದ್ರೆ ಈಗ ರಿಸಲ್ಟ್ ಬಿಟ್ಟ ಮೇಲೆ ನೀವು ಏನಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗ್ತೀರಿ. ಅವಾಗ ಏನಾದ್ರೆ ಒಮ್ಮೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಏನು ಮಾಡ್ತೀರಿ? ಒಮ್ಮೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಿದ್ರೆ ಏನು ಮಾಡ್ತೀರಿ? ಏನು ಅದೊಂದು ತೆಗೆಸಿಟ್ಟುವರಲ್ಲಿ ಅದೇನು ವಾಜ್ ಆಕೈತೆ ಅದೊಂದು ಒಟ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡಿರ್ತೀರಿ. ಅದೊಂದು ಡಾಕ್ಯುಮೆಂಟ್ ಅದೊಂದು ತೆಗೆಸಿಟ್ಟುವರಿ. ಮತ್ತು ಏನಂದ್ರೆ ಈ ರೀತಿಯಾಗಿ ಏನಂದ್ರೆ JDS ಇದಿರ್ತೈತಿ. ನಿಮ್ಗೆ ಸೆಲೆಕ್ಟ್ ಆದ್ರೆ ಅಂದ್ರೆ ನಿಮ್ಗೆ ನಾರ್ಮಲ್ ಮೆಸೇಜರ್ ಬಂದಿರ್ತೈತಿ, ಏನಂದ್ರೆ Gmail ಮೆಸೇಜರ್ ಬಂದಿರ್ತೈತಿ. ಇವು ಎರಡೂ ಬಂದಿದ್ದಿಲ್ಲ ಅಂದ್ರೆ ಡೈರೆಕ್ಟ್ PDF ನೋಡ್ರಿ. PDF ಒಳಗೆ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಏನಂದ್ರೆ ಯಾವ ಡಿವಿಷನ್ಗೆ ಹಾಕಿರ್ತೀರಿ ಆ ಡಿವಿಷನ್ ಚೆಕ್ ಮಾಡ್ಕೊರಿ. ಆ PDF ಒಳಗೆ ಇದಿರ್ತೈತಿ. ಮತ್ತು ಇದನ್ನು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ಅದೇ ವಿಡಿಯೋ ಮಾಡಿ ತಿಳಿಸ್ತಾನೆ. ಮತ್ತು ನಮ್ಮ ಟೆಲಿಗ್ರಾಮ್ ಕೊಟ್ಟೊಂದು ಜಾಯ್ನ್ ಆಗಿರಿ. ಯಾಕಂದ್ರೆ ಅಲ್ಲಿ ಕೂಡ ಏನಂದ್ರೆ ರಿಸಲ್ಟ್ ಬಿಟ್ಟು ಅಲ್ಲಿ PDF ಶೇರ್ ಮಾಡ್ತಾನೆ. ನಿಮ್ಗೆ ಒಂದೇನು ನೋಡ್ಕೊಳಕ್ಕೆ ಈಸಿ ಆಕೈತಿ. ಮತ್ತು ಹಂಗೆ ಚಾನಲ್ ಫಸ್ಟ್ ಟೈಮ್ ನೋಡುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಯ್ತು, ರಿಸಲ್ಟ್ ಬಗ್ಗೆ ಆಯ್ತು, KPTCL ಬಗ್ಗೆ ಆಯ್ತು, ಓವರ್ ಆಲ್ ಎಲ್ಲ ಕೂಡ ಕವರ್ ಮಾಡ್ತಾ ಇರ್ತಾನೆ.